ಗೈಸ್ ಫೈನಲಿ ನಿಮ್ ಜಿಮೇಲ್ ಯೂಸರ್ ನೇಮ್ ನ ಚೇಂಜ್ ಮಾಡೋ ಫೀಚರ್ ಇಂಡಿಯಾದಲ್ಲೂ ಬಂದೇ ಬಿಡ್ತು. ಹೌದು, ಇಷ್ಟು ದಿನ ಎಲ್ಲರೂ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ರು. ಬಟ್ ಫೈನಲಿ ಇವಾಗ ನೀವು ನಿಮ್ ಜಿಮೇಲ್ ಯೂಸರ್ ನೇಮ್ ನ ಚೇಂಜ್ ಮಾಡ್ಕೋಬಹುದು. ನೀವು ಚಿಕ್ಕರ್ ಇರ್ಬೇಕಾದ್ರೆ ಚಾಕ್ಲೇಟ್ ಬಾಯ್ dimplequeen@gmail.com ಈ ರೀತಿ ರ್ಯಾಂಡಮ್ ಆಗಿರುವಂತ ಇಮೇಲ್ ಐಡಿ ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀರಾ. ಬಟ್ ಇವಾಗ ಪ್ರೊಫೆಷನಲ್ ಲೈಫ್ ಅಲ್ಲಿ ಅದನ್ನ ಯೂಸ್ ಮಾಡಕ್ಕೆ ಆಕ್ವರ್ಡ್ ಫೀಲ್ ಆಗ್ತಾ ಇರುತ್ತೆ. ಸೊ ಅದ್ರ ಸಲುವಾಗಿನೇ ಜಿಮೇಲ್ ಅವರು ಈ ನ್ಯೂ ಫೀಚರ್ ನ ಆಡ್ ಮಾಡಿದ್ದಾರೆ. ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಆಗಿ ಈ ರೀಲ್ ಸೇವ್ ಮಾಡಿ ಇಟ್ಕೊಳ್ಳಿ. ಮೊದಲಿಗೆ ನಿಮ್ ಗೂಗಲ್ ಅಕೌಂಟ್ ಹೋಗಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಪರ್ಸನಲ್ ಇನ್ಫಾರ್ಮೇಶನ್ ಹೋಗಿ ಅಲ್ಲಿ ನಿಮ್ ಇಮೇಲ್ ಕಾಣುತ್ತೆ. ಅದನ್ನ ಟ್ಯಾಪ್ ಮಾಡಿದ್ರೆ ನಿಮ್ಗೆ ಚೇಂಜ್ ಗೂಗಲ್ ಅಕೌಂಟ್ ಇಮೇಲ್ ಅನ್ನೋದಿರುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಅದನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಮುಗೀತು. ಇಮಿಡಿಯೇಟ್ಲಿ ಯೂಸರ್ ನೇಮ್ ಚೇಂಜ್ ಆಗುತ್ತೆ. ಬಟ್ ಇವಾಗ ನೀವು 2 ಇಂಪಾರ್ಟೆಂಟ್ ಥಿಂಗ್ಸ್ ನೆನಪಲ್ಲಿ ಇಟ್ಕೋಬೇಕು. ಏನಂದ್ರೆ ಒಮ್ಮೆ ನೀವು ಏನಾದ್ರೂ ಇಮೇಲ್ ಅಡ್ರೆಸ್ ನ ಚೇಂಜ್ ಮಾಡಿದ್ರೆ ಮತ್ತೆ ನಿಮ್ಗೆ ಚೇಂಜ್ ಮಾಡಕ್ಕೆ 1 ಇಯರ್ ವೇಟ್ ಮಾಡಬೇಕಾಗುತ್ತೆ. ಹಾಗೆ ಟೋಟಲ್ ಆಗಿ ನಿಮ್ಗೆ ಲಿಮಿಟೆಡ್ ನಂಬರ್ ಆಫ್ ಟೈಮ್ಸ್ ಮಾತ್ರ ಚೇಂಜ್ ಮಾಡಕ್ ಅವಕಾಶ ಕೊಡ್ತಾರೆ. ಹಾಗೆ ನಿಮ್ಗೆ ಮತ್ತೊಂದು ಗುಡ್ ಥಿಂಗ್ ಏನಂದ್ರೆ ನಿಮ್ಮ ಹಳೆ ಇಮೇಲ್ ಅಡ್ರೆಸ್ ಗೆ ಬರುವಂತ ಎಲ್ಲ ಇಮೇಲ್ಸ್ ಈ ಇಮೇಲ್ ಗು ಬರ್ತಾ ಹೋಗ್ತವೆ. ಅಂದ್ರೆ ನೀವು ಎಲ್ಲಾದ್ರೂ ಇವಾಗ ಏನ್ ಚೇಂಜ್ ಮಾಡ್ಕೊಂಡ್ರಲ್ಲ ಆ ಇಮೇಲ್ ಯಾರಿಗಾದ್ರೂ ಕೊಟ್ಟಿರ್ತೀರಾ. ಆ ಮೇಲ್ ಗೆ ಏನಾದ್ರೂ ಯಾರಾದ್ರೂ ಮೇಲ್ ಮಾಡಿದ್ರೆ ಎಲ್ಲ ಮೇಲ್ಸ್ ಇದೇ ಮೇಲ್ ಗೆ ಬರ್ತವೆ. ಹಾಗೆ ನಿಮ್ ಚಾಕ್ಲೇಟ್ ಬಾಯ್ ಜಿಮೇಲ್ ಯೂಸರ್ ನಿಮ್ ಯೂಸ್ ಮಾಡುವಂತ ಚಾಕ್ಲೇಟ್ ಬಾಯ್ ಗೆ ಈ ರೀಲ್ ನ ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ನಮ್ಮ ಪ್ರೊಫೈಲ್ ಫಾಲೋ ಮಾಡ್ಕೊಂಡ್ಬಿಡ್ರಲ್ಲ.